ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ನೋಡ್ರಿ 5ನೇ ದಿವಸ ಅಂದರೆ ನಿನ್ನೆ 4th ಐತ್ಲೆ 5th ಡೇ. ಗ್ರೀನ್ ಕಲರ್ ಐತೆ ನೋಡ್ರಿ. ಇವತ್ತು ಬಿಜಾಪುರಕ್ಕೆ ಬಂದಿಲ್ಲ ವಾಪಸ್, ಹಂಗಾಗಿ ಇಲ್ಲೇ ಹೊಂಟಿನಿ ದೇವ್ರಿಗೆ. ಬರ್ರಿ ಈಗ ಹೋಗೋ ಟೈಮ್ ಭಾಳ ಆಗೈತಿ. ಈಗ ನೋಡ್ರಿ ಎಲ್ಲ ಪೂಜೆ ಮುಗೀತು. ಇನ್ನೇನೈತಿ ಇಲ್ಲಿ ಶಿವನ್ಗೆ ಪೂಜೆ ಮಾಡಾಕತ್ತೀವಿ ನೋಡ್ರಿ. ಬಸವನಪ್ಪಗದು ಈ ಕಡೆ ಪೂಜೆ ಮಾಡಿಕೊಂಡು ಅರ್ಶಿನ ಕುಂಕುಮ ಕೊಟ್ಟು ನೋಡ್ರಿ ಎಷ್ಟು ಬೆಳಕಾಗೈತಿ. ಕತ್ತಲ್ದಾಗೆ ಬಂದಿರ್ತೀವಿ ಡೈಲಿ, ಹೋಗ್ಬೇಕಾದ್ರೆ ಫುಲ್ ಬೆಳಕಾಗ್ಬಿಟ್ಟಿರ್ತದೆ ನೋಡ್ರಿ. ಯಾಕಂದ್ರೆ ಅಲ್ಲೆಲ್ಲ ಗಿಡ ಒಂದು ಸ್ವಲ್ಪ ಸಣ್ಣ ಐತಿ, ಹಾಗಾಗಿ ರೌಂಡಾಗ ಹಿಂದೆ ಎಲ್ಲ ಕಡೆ ಮಾಡಿರ್ತೀವಿ. ಅಷ್ಟೊಂದು ಜಾಗಲ್ಲ ದೊಡ್ಡದಿದ್ರೆ ಹಿಂಗೆ ಸುತ್ತ ಕಟ್ಟು ಮಾಡಕ್ಕೆ ಬರ್ತದೆ ನೋಡ್ರಿ ಪೂಜೆ. ಬಟ್ ಇದು ಮುಂದೆ ಅಷ್ಟೇ ಮಾಡೋರಾಗನ ರಶ್ ಆಗ್ಬಿಡ್ತೈತಿ. ಈಗೆಲ್ಲ ಪೂಜೆ ಮುಗೀತು, ಎಲ್ಲರಿಗೆ ನೋಡ್ರಿ ಅರ್ಶಿನ ಕುಂಕುಮ ಕೊಡಾಕತ್ತೀವಿ. ಈಗ ಫುಲ್ 9 ದಿನ ಅರ್ಶಿನ ಕುಂಕುಮ ಫುಲ್ ಮುನಿಗಿರ್ತಾರೆ ನೋಡ್ರಿ ಎಲ್ಲರೂ. ಇದೆಲ್ಲ ದೇವಿಗಳೇ ಆಗಿಬಿಟ್ಟಿರ್ತಾರೆ ನೋಡ್ರಿ. ಎಲ್ಲ 9 ದಿನ 9 ಅವತಾರ ದೇವಿಗಳೇ ಆಗಿರ್ತಾರೆ, ಮುತ್ತಿದಾರೆ ಎಲ್ಲರೂ.
ಈಗ ನೋಡ್ರಿ ಪೂಜೆಗೆ ಹೋಗಿ ಬಂದ್ವಿ, ಫುಲ್ ರಶ್ ಇತ್ತು ನೋಡ್ರಿ. ಅದ್ರ ಇವತ್ತು 5ನೇ ದಿವಸ ಎಲ್ಲ ದೀಪ ಹಾಕಿರ್ತಲ್ಲ, ಹಂಗಾಗಿ ಉಡಿ ತುಂಬ್ಕೋರು ಜಾಸ್ತಿ ಇದ್ರು ನೋಡ್ರಿ. ಈಗ 7 ಗಂಟೆ ಆಗೈತಿ, ಡ್ಯೂಟಿ ಟೈಮ್ ಆಗೈತಿ, ಈಗ ಹೋಗಿ ನೋಡ್ರಿ. ಈಗ ನೋಡ್ರಿ ಮುಗೀತು ಎಲ್ಲ ಡ್ಯೂಟಿ ಟೈಮ್ ಆಗಿ ಡ್ಯೂಟಿಗೆ ಹೊಂಟಿ ನೋಡ್ರಿ. ಈಗ ಟೈಮ್ ಆಯಿತು. ಚಿನ್ನು ಕಾಯಿ ನೀರು ತಂದಿಲ್ಲಪ್ಪು. ನೋಡ್ರಿ ಡ್ಯೂಟಿಯಿಂದ ಬಂದ 2 ಗಂಟೆ ಆಯಿತು. ಬೆಳಗ್ಗೆನೆ ಪೂಜೆ ಮುಗಿಸ್ಕೊಂಡು ಹೋಗಿದ್ದಲ್ಲ. ಇನ್ನು ಚಿನ್ನು ನೋಡ್ರಿ ಇನ್ನು ದಿವ್ಯ ಸ್ಕೂಲಿಗೆ ಏನೋ ಸ್ನಾನ ಇಲ್ಲ ಏನೂ ಇಲ್ಲ, ಹಂಗೆ ನೋಡ್ರಿ ಗೊಲ್ಲಕ್ಕನಾಕತ್ತಿ ನೋಡಿ. ಚಿನ್ನು ಬುಷ್ ಮಾಡಿಸ್ಲಿ ಈಗ ಬರ್ರಿ. ಚಿನ್ನೊಂದೇ ಸ್ಟಾರ್ಟ್ ಆಗತ್ತಿ ಡ್ಯೂಟಿಯಿಂದ ಬಂದಾಗ. ಅವನಿಗೆ ಊಟ ಮಾಡಿಸೋದು, ಅವ್ನು ಜಕ ಮಾಡಿಸೋದು, ಒಂದು ತಾಸು ಗಟ್ಲೆ ಊಟ ಮಾಡವ. ಅವ್ನು ಮಾಡಿಸಿ ನಾನಂತೂ ಉಪವಾಸ, ನಾನಂತೂ ಊಟ ಮಾಡಂಗಿಲ್ಲ. ನೋಡ್ರಿ ನನ್ನ ಮಗ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಚಾನಲ್ ಅತ್ತ. ನೋಡ್ರಿ ನಮ್ಮ ಚಿನ್ನು ಫ್ರೆಶ್ ಆದ. ಅವ್ನಿಗೆ ಡ್ಯೂಟಿಯಿಂದ ಬಂದು ಸಾಬೂನು ಹಚ್ಚಿ ಜಕ ಮಾಡಿಸಿದೆ. ಫ್ರೆಶ್ ಆದಿಲ್ಲ? ಈಗ ಮಾರ್ನಿಂಗ್ ಆಯ್ತು ನೋಡ್ರಿ. ಅವನಿಗೆ ಮಧ್ಯಾಹ್ನ ನಾ ಬಂದು ಫ್ರೆಶ್ ಅಪ್ ಆಗಿ ಅವನಿಗೆ ಫ್ರೆಶ್ ಮಾಡಿದೆ. ಊಟ ಮಾಡ್ತಿಲ್ಲ ಮಮ್ಮ ಮಾಡ್ತಿಲ್ಲ ಮಗ? ಮಮ್ಮ ಮಾಡ್ತಿಲ್ಲ? ಎಲ್ಲಾರ್ದು ಊಟ ಆಯ್ತು ಕೇಳಿ. ಎಲ್ಲ ಕಡೆ ತೋರಿಸ್ತಾನೆ ಎಲ್ಲ ಫ್ರೆಶ್ ಆಗಿದ್ದವ. ಎಲ್ಲಾರ್ದು ಊಟ ಆಯ್ತು ಇಲ್ಲಿ ಕೇಳಿ. ಯಾಕೋ ಎಲ್ಲ ಕಡೆ ಪೌಡ್ರ್ ಹಾಕಿ ನನಗೆ ಗೊತ್ತೈತಿ. ಎಲ್ಲಾರ್ದು ಊಟ ಆಯ್ತು ಇಲ್ಲಿ ಕೇಳಿ. ಎಲ್ಲ ಊಟ ಆಯ್ತು. ಊಟ ಮಾಡು ಬರ್ರಿ. ನಾನು ಈ ಸದ ಊಟ ಮಾಡ್ತೀನಿ ರೀ. ನಾನು ಊಟ ಮಾಡ್ತೀನಿ. ಬೈ ಊಟ ಮಾಡಿ ಬೈ. ನಮ್ಮ ಮನೆಗೆ ಬರ್ರಿ ಎಲ್ಲರೂ. ನಮ್ಮ ಮನೆ ಬೈ ಎಲ್ಲರಿಗೆ ಊಟ ಮಾಡಿಸ್ತೀನಿ. ಎಲ್ಲ ಊಟ ಮಾಡಿ ಬಾಯ್. ಊಟಕ್ಕೆ ಹಚ್ಕೊಡ್ಲಿ. ನೋಡ್ರಿ ನಮ್ಮ ಚಿನ್ನೊಂದು ಆಗ ಊಟ ಮಾಡ್ಸಕದಕ್ಕೆ ಈಗ ಮುಗೀತು ನೋಡ್ರಿ. 1 ತಾಸು ಆಯಿತು. ಅಲ್ಲಿ ನೋಡ್ರಿ ಆಟ ಆಡ್ಕೊ ಕೂತಾನ. ಮಕ್ಕೋಬಾಯಿನ 4 ಗಂಟೆ ಟೈಮ್. ಬಾ ಮಕ್ಕೋಬಾ ಚಿನ್ನು. ಹಾಲು ಕುಡಿದು ಮಕ್ಕೋತಿ ಬರ್ರಿ. ನೋಡ್ರಿ ಬೆಲ್ಲ ಚಾ ಮಾಡೈತಿ. ಉಪವಾಸ ಇತ್ತಲ್ಲ, ಹಂಗಾಗಿ ಚಾ ಕುಡಿಯತ್ ನೋಡಿ. ಬೆಲ್ಲ ಚಾ ಕುಡಿ ಬರ್ರಿ ಎಲ್ಲರೂ. ಇವತ್ತು ನೋಡ್ರಿ ನಮ್ಮ ಮನೆ ಹತ್ರ ಉಡಿ ತುಂಬಾಕತ್ತಾರ. ಗಣಪತಿ ಗುಡಿ ಒಳಗೆ ನಾವು ಡೈಲಿ ಹೋಗ್ತೀವಲ್ಲ ಅಲ್ಲಿ ಇದಕ್ಕೆ ಬನ್ನಿ ಗಿಡಕ್ಕೆ. ಅದಕ್ಕೆ ಗಣಪತಿ ಗುಡಿಗೆ ಹೊಂಟಿ ನೋಡ್ರಿ ಉಡಿ ತುಂಬ್ಕೊಂಬರಕ್ಕೆ. ಈ ಥರ ರೆಡಿಯಾಗಿ ಹೊಂಟಿ ನೋಡ್ರಿ. ಬರ್ರಿ ಇಲ್ಲಿ ಯಾವ ಥರ ಎಲ್ಲ ಉಡಿ ತುಂಬ್ತಾರೆ, ಏನೆಲ್ಲ ಮಾಡ್ತಾರಂತೆ ತೋರಿಸ್ತೀನಿ ನೀವು.
ಈಗ ನೋಡ್ರಿ ಎಲ್ಲರೂ ಸೇರಿ ಅಲ್ಲಿ ಗ್ರೂಪ್ ಬಗ್ಗೆ ಮಾತಾಡಕತ್ತಾರ. ಹಾಗೆ ಆಮೇಲೆ ಶಿಲ್ಪ ಇದು ಗ್ರೂಪ್ ಕ್ರಿಯೇಟ್ ಮಾಡಿದ್ದು ಶಿಲ್ಪ ಅವರೆಲ್ಲ. ಅದಕ್ಕೆ ಅವ್ರಿಗೆ ಏನೈತಿ ಸ್ನೇಹ ಆಂಟಿ ಅವ್ರದಾರ, ಅವರು ಸನ್ಮಾನ ಮಾಡಕತ್ತಾರ ನೋಡ್ರಿ. ಅವ್ರಿಗೆ ಒಂಥರ ಚಲೋ ಅನಿಸಿ ಶಾಲ್ ಹಚ್ಚಿ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಅವ್ರಿಗೆ ಇದು ಮಾಡತ್ತಾರ ನೋಡ್ರಿ, ಸನ್ಮಾನ ಮಾಡತ್ತಾರ ನೋಡ್ರಿ. ಈಗ नजारों के अनजाने के जहां नजारों के अनजाने के जहां से लाई में तो लाई बहारों के अफसाने भी वहां मुझे छूना ना दूर गिरना परी हूँ मैं मुझे न छूना परी हूँ मैं नजारों के अनजाने के जहां नजारों के अनजाने के जहां ಈಗ ನೋಡ್ರಿ ಗಣಪತಿ ಗುಡಿಗೆ ಹೋಗಿದ್ದೀವಲ್ಲ, ಫಂಕ್ಷನ್ ಮುಗಿಸ್ಕೊಂಡು ಜಸ್ಟ್ ಬಂದೆ ನೋಡ್ರಿ. ಎಲ್ಲರೂ ಮಸ್ತ್ ಮಾಡಿದ್ರು ಫಂಕ್ಷನ್. ಬಟ್ ಅಷ್ಟು ವಿಡಿಯೋ ಕ್ಲಿಯರ್ ಬರಲಿಲ್ಲ, ಲೈಟಿಂಗ್ ಚಲೋ ಇಲ್ಲಾರ್ಕ. ಎಲ್ಲರೂ ಒಂದು ಅಕ್ಕನ ಬಳಗ ಆತಕ್ರಿ ಒಂದು ಗ್ರೂಪ್ ಕಟ್ಕೊಂಡಾರ ನೋಡ್ರಿ. ನಮ್ಮ ಏರಿಯಾ ಒಳಗೆ ಶಿಲ್ಪ ಹಿರೇಮಠ ಅಂತೇಳಿ ಅವ್ರ ಗ್ರೂಪ್ ಅಡ್ಮಿನ್ ಮಸ್ತ್ ಮಾಡ್ಯಾರ ನೋಡ್ರಿ. ಒಂಥರ ಇರ್ಬೇಕು ಯಾವಾಗಲೂ ಈ ಥರ ಗ್ರೂಪ್. ಮಹಿಳೆಯರಿಗೆಲ್ಲ ಒಂಥರ ಏನೋ ಮನೆಯೊಳಗೆ ಕೆಲಸ ಮಾಡಿ ಬಿಸಿ ಇದ್ರು, ನಾವು ಡ್ಯೂಟಿ ಹೋಗ್ತೀವಿ ಬಟ್ ಎಲ್ಲರೂ ಏನೈತಿ ಡ್ಯೂಟಿ ಹೋಗೋಕ್ಕಾಗಲ್ಲ. ಹಾಗಾಗಿ ಮನೆಯೊಳಗೆ ಇರ್ತಾರೆ, ಬಿಸಿ ಇರ್ತಾರೆ. ಈ ಥರ ಒಂದು ಗ್ರೂಪ್ ಇತ್ತಂದ್ರೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ನೋಡ್ರಿ. ಹೊರಗಡೆ ಬಂದು ಟೈಮ್ ಕಳೆದ್ರಿಂದ ಇಲ್ಲಿಕಂಡು ಡೈಲಿ ಅದೇ ಮಕ್ಕಳು ಸಾಲಿ ಆಮೇಲೆ ಮನೆಯಾಗಿಂದ ಅಡುಗೆ ಇದೇ ಆಗುತ್ತೆ. ಈ ಥರ ಏನರ ಒಂದು ಗ್ರೂಪ್ ಇತ್ತಂದ್ರೆ ಒಂದು ಡಾನ್ಸ್ ಆಲಿ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ಹೊರಗಿಂದೆಲ್ಲ ಜನರು ಪರಿಚಯ ಎಲ್ಲರೂ ಸಹ ಪರಿಚಯ ಆಗ್ತೀವಿ. ಎಲ್ಲರೂ ಮಿಂಗಲಾಗಿ ಕೂಡಿ ಮಾತಾಡಿ ಒಂಥರನೇ ಖುಷಿ ಅನಿಸ್ತೈತೆ ನೋಡ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಶಿಲ್ಪ ಹಿರೇಮಠ, ನಿಮಗೂ ಒಳ್ಳೇದು ಅಂತ ಒಂದೇ ಒಳ್ಳೆ ಗ್ರೂಪ್ ಕ್ರಿಯೇಟ್ ಮಾಡಿದ್ದಕ್ಕೆ.